ಭಾಷಾಲೋಕಕ್ಕೆ ಸ್ವಾಗತ. ಮೊನ್ನೆ ನನ್ನ ತಂಗಿಯ ಮಗನ ನಾಮಕರಣ, ಅನ್ನಪ್ರಾಶನ ಎಲ್ಲ ಆಯಿತು. ಅದಕ್ಕೆ ನಾವು ಹೋಗಿ ಬಂದಿದ್ದೆವು. ಕೆಲವು ವಿಡಿಯೋಗಳನ್ನೆಲ್ಲ ಮಾಡಿದ್ದೇನೆ. ಒಂದು ವಿಶೇಷ ಅಂದರೆ, ಆ ಮಗು ಜನವರಿ 22 ಅಂದರೆ ರಾಮ ಮಂದಿರದ ಉದ್ಘಾಟನೆ ದಿವಸ ಹುಟ್ಟಿರುವಂಥದ್ದು. ಅದೇ ಟೈಮಲ್ಲಿ ಹುಟ್ಟಿರುವಂಥದ್ದು. ತುಂಬ ವಿಶೇಷ ಅಲ್ಲ. ಹಾಗೆ ನಾವು ಅವನಿಗೆ ಹೆಸರು ಇಟ್ಟಾಗಲಿಕ್ಕೆ ಮೊದಲೇ ಅವನನ್ನು ಪ್ರೀತಿಯಿಂದ ಕುഞ്ഞിರಾಮ ಅಂತ ಕರಿತಾ ಇದ್ದೆವು. ಹಾಗೆ ಆ ಕುഞ്ഞിರಾಮನ ನಾಮಕರಣ ಅನ್ನಪ್ರಾಶನ ಕಾರ್ಯಕ್ರಮವನ್ನು ಈಗ ನೋಡಿಕೊಂಡು ಬರುವ. ಹಾಗೆ ಅದರ ವಿವರಣೆ ಸಂಕ್ಷಿಪ್ತವಾಗಿ, ಅದು ಯಾಕೆ ಮಾಡಬೇಕು, ಅದರಿಂದ ಏನು ಉಪಯೋಗ ಅಂಥದ್ದನ್ನೆಲ್ಲ ಇವರು ಈ ವಿಡಿಯೋದಲ್ಲಿ ಹೇಳ್ತಾರೆ. ಹಾಗಾದರೆ ವಿಡಿಯೋವನ್ನು ನೋಡಿಕೊಂಡು ಬರುವ. ಸಾದಂಗಾಯದ ಮಹೇಶ ಭಟ್ ಹಾಗೂ ಭವಾನಿ ದಂಪತಿಗಳಿಗೆ ಸುಪುತ್ರನಾದಂತಹ ವಸಿಷ್ಠರಾಮನಿಗೆ ಈ ಸಂಸ್ಕಾರಗಳನ್ನು ಮಾಡುವಂಥದ್ದು ನಾವೀಗ ನೋಡ್ತಾ ಇರುವಂಥದ್ದು. ಇಲ್ಲಿ ನಾವು ಜಾತಕರ್ಮಾದಿ ಸಂಸ್ಕಾರಗಳ ಬಗ್ಗೆ ವಿಚಾರ ಮಾಡುವ. ಇದಕ್ಕಿಂತ ಮೊದಲಿನ ಸಂಸ್ಕಾರಗಳನ್ನೆಲ್ಲ ನಾವು ಈ ಹಿಂದೆ ಮೊದಲೇ ನಾವು ಕೆಲವು ವಿಡಿಯೋಗಳಲ್ಲಿ ಅದರ ಬಗ್ಗೆ ವಿವರ ಹೇಳಿದ್ದೇವೆ. ಇನ್ನು ನಾವು ಜಾತಕರ್ಮದ ಬಗ್ಗೆ ವಿಚಾರ ಮಾಡೋಣ. ಜಾತಕರ್ಮ ತಂತ್ರವನ್ನು ಯಾವಾಗ ಮಾಡುವಂಥದ್ದು ಅಂತ ಕೇಳಿದರೆ, ಮಗು ಜನಿಸಿದ ನಂತರ ಹೊಕ್ಕುಳ ಬಳ್ಳಿಯನ್ನು ಕತ್ತರಿಸುವ ಮೊದಲೇ ಮಾಡಬೇಕು ಅಂತ ವಿಧಿ. ಅದು ಸಾಧ್ಯವಿಲ್ಲದಿರುವಾಗ ಶುಭ ದಿನದಲ್ಲಿ, ಶುಭ ಮುಹೂರ್ತದಲ್ಲಿ ಮಾಡುವಂಥದ್ದು ಪದ್ಧತಿ. ಈ ಜಾತಕರ್ಮಾದಿ ಸಂಸ್ಕಾರಗಳನ್ನು ಯಾಕೆ ಮಾಡುವುದು ಅಂತ ಕೇಳಿದರೆ, ಬೀಜದಿಂದಾಗಲಿ ಗರ್ಭದಿಂದಾಗಲಿ ಉಂಟಾದಂತಹ ದೋಷದ ನಿವಾರಣೆಯಾಗಿ ಆಯುಸ್ಸು, ಶ್ರೀ ಸಂಪತ್ತು ಅಭಿವೃದ್ಧಿಯಾಗಿ ಶ್ರೀ ಪರಮೇಶ್ವರನ ಪ್ರೀತಿಯನ್ನು ಸಂಪಾದಿಸುವಂಥದ್ದೇ ಈ ಸಂಸ್ಕಾರದ ಉದ್ದೇಶ. ಗರ್ಭಾಂಬು ಪಾನಜೋ ದೋಷೋ ಜಾತಾತ್ ಸರ್ವೋಪಿ ನಶ್ಯತಿ ಆಯುರ್ವರ್ಚೋಭಿವೃದ್ಧಿಶ್ಚ ಸಿದ್ಧಿರ್ವ್ಯವರ್ಹೃತೇಸ್ತಥಾ. ಅಂದರೆ ಗರ್ಭಾಶಯದಲ್ಲಿರತಕ್ಕಂತಹ ಉದರ ಜಲವನ್ನು ಪಾನ ಮಾಡಿದಾಗ ಏನು ಮಾಲಿನ್ಯವಾಗ್ತದೋ ಅಂತಹ ದೋಷವನ್ನು ನಿವಾರಣೆ ಮಾಡಿ ಶಾರೀರಿಕವಾದಂತಹ ಮಾನಸಿಕವಾದಂತಹ ಆರೋಗ್ಯವನ್ನು, ಆಯುಸ್ಸನ್ನು ಅಭಿವೃದ್ಧಿ ಮಾಡುತ್ತದೆ ಈ ಸಂಸ್ಕಾರ. ಈ ಜಾತಕರ್ಮ ತಂತ್ರದಲ್ಲಿ ನಾವು ಮೊಸರನ್ನು, ತುಪ್ಪವನ್ನು, ಜೇನನ್ನು ಮಿಶ್ರ ಮಾಡಿ ಪ್ರಾಶನ ಮಾಡುವಂಥದ್ದಿದೆ. ದಧ್ನೇಂದ್ರಿಯ ಕಾಮಸ್ಯ ಅಂದರೆ ಮೊಸರಿನಿಂದ ಇಂದ್ರಿಯಗಳು ಬಲಿಷ್ಠವಾಗ್ತದೆ. ಜೇನಿನ ಪ್ರಾಶನದಿಂದ ಸ್ವರಮಾಧುರ್ಯ ಉಂಟಾಗ್ತದೆ. ಆಮೇಲೆ ಅಕ್ಷರಗಳ ಸ್ಪಷ್ಟವಾದಂತಹ ಉಚ್ಚಾರಣೆ ಲಭಿಸ್ತದೆ. ಜೀರ್ಣಶಕ್ತಿ ಅಭಿವೃದ್ಧಿ ಆಗ್ತದೆ. ಆಯುರ್ವೈ ಘೃತಂ ಅಂದರೆ ತುಪ್ಪ ಪ್ರಾಶನದಿಂದ ಆಯುಸ್ಸು, ತೇಜಸ್ಸು, ಓಜಸ್ಸು ವೃದ್ಧಿಯಾಗ್ತದೆ. ಇವುಗಳು ಜಾತಕರ್ಮ ತಂತ್ರದ ವಿಚಾರವಾಯಿತು. ಇನ್ನು ನಾಮಕರಣದ ವಿಚಾರ ಮಾಡೋಣ. ನಾಮಕರಣದಲ್ಲಿ 4 ಹೆಸರುಗಳನ್ನು ನಾವು ಅಕ್ಕಿಯಲ್ಲಿ ಹರಿದ್ರಾಖಂಡ ಅಂದರೆ ಅರಶಿನ ತುಂಡಿನಿಂದ ನಾವು ಬರೆಯುವಂಥದ್ದು. ನಾಮಕರಣದಲ್ಲಿ ನಾವು 4 ಹೆಸರನ್ನು ಇಡುತ್ತೇವೆ. ಕುಲದೇವತಾ ನಾಮ, ಮಾಸನಾಮ, ನಕ್ಷತ್ರ ನಾಮ, ವ್ಯಾವಹಾರಿಕ ನಾಮ ಅಂತ. ಆಯುರ್ವರ್ಚೋಭಿವೃದ್ಧಿಶ್ಚ ಸಿದ್ಧಿರ್ವ್ಯವಹೃತೇಸ್ತಥಾ ನಾಮಕರ್ಮ ಫಲಂ ತ್ವೇತತ್ ಸಮುದ್ದಿಷ್ಟಂ ಮನೀಷಿಭಿಃ. ಆಯುಸ್ಸು, ವರ್ಚಸ್ಸು ಇತ್ಯಾದಿಗಳ ವೃದ್ಧಿಗೋಸ್ಕರ ಮತ್ತು ಲೋಕವ್ಯವಹಾರದಲ್ಲಿ ಆ ವ್ಯಕ್ತಿಯನ್ನು ಪ್ರತ್ಯೇಕವಾಗಿ ಗುರುತಿಸುವುದಕ್ಕೋಸ್ಕರ ಈ ನಾಮಕರಣ ಸಂಸ್ಕಾರವನ್ನು ಮಹರ್ಷಿಗಳು ನಮಗೆ ವಿಧಿಸಿದ್ದಾರೆ. ಆ ವ್ಯಾವಹಾರಿಕ ನಾಮ ಎನ್ನುವಂಥದ್ದು ದ್ವ್ಯಕ್ಷರಂ, ಚತುರಕ್ಷರಂ, ಷಡಕ್ಷರಂ, ಅಷ್ಟಾಕ್ಷರಂ ವಾ ಅಂತ ಬೋಧಾಯನರು ಹೇಳಿದ್ದಾರೆ. ಅಂದರೆ 2, 4, 6, 8 ಅಕ್ಷರ ಉಳ್ಳಂತಹದ್ದು ಶ್ರೇಷ್ಠ ಅಂತ ಹೇಳಿದರು.
ನಂತರದ ಸಂಸ್ಕಾರವೇ ಉಪನಿಷ್ಕ್ರಮಣ ತಂತ್ರ. ಈ ಉಪನಿಷ್ಕ್ರಮಣ ತಂತ್ರದಲ್ಲಿ ಮಗುವನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ದೇವರತ್ರ ಆಮೇಲೆ ಅಷ್ಟದಿಕ್ಪಾಲಕರತ್ರ ಪ್ರಾರ್ಥಿಸುವಂಥದ್ದು ಈ ಸಂಸ್ಕಾರದಲ್ಲಿ ಇರುವಂಥದ್ದು. ಸೂರ್ಯ, ಚಂದ್ರ, ಅಷ್ಟದಿಕ್ಪಾಲಕರು, ದಿಕ್ಕುಗಳು, ಆಕಾಶ ಆಮೇಲೆ ದೇವತೆಗಳನ್ನು ಎಲ್ಲ ಪ್ರಾರ್ಥಿಸಿ ಕೇಳಿಕೊಳ್ಳುವಂಥದ್ದು, ಈ ಮಗುವನ್ನು ನಿಮ್ಮ ಸನ್ನಿಧಿಯಲ್ಲಿ ಇಡ್ತೇನೆ, ಅವನನ್ನು ಸರ್ವದಾ ಸರ್ವತ್ರ ರಕ್ಷಣೆ ಮಾಡಿರಿ, ಜಾಗ್ರತ್, ಸ್ವಪ್ನ, ಸುಷುಪ್ತಿ ಮೊದಲಾದಂತಹ ಅವಸ್ಥೆಗಳಲ್ಲಿ ಕೂಡ ಹಗಲು ರಾತ್ರಿ ಎನ್ನದೇ ಇಂದ್ರನೇ ಮೊದಲಾದ ದೇವತೆಗಳೇ ನೀವೆಲ್ಲರೂ ಕೂಡ ನನ್ನ ಈ ಮಗುವನ್ನು ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆ ಮಾಡುವಂಥದ್ದು. ನಂತರದ ಸಂಸ್ಕಾರವೇ ಅನ್ನಪ್ರಾಶನ. ಷಷ್ಠೇ ಮಾಸ್ಯ ಶನಂ ಅಂದರೆ 5 ತಿಂಗಳು ಪೂರ್ತಿಯಾಗಿ 6ನೇ ತಿಂಗಳಿನಲ್ಲಿ ಈ ಸಂಸ್ಕಾರ ಮಾಡುವಂಥದ್ದು. ದಧ್ಯೋದನಂ ಇಂದ್ರಿಯಕಾಮಃ, ಮಧ್ಯೋದನಂ ಆಯುಷ್ಕಾಮಃ, ಕ್ಷೀರೋದನಂ ಪಶುಕಾಮಃ, ಘೃತೋದನಂ ತೇಜಸ್ಕಾಮಃ. ಪ್ರಾಶನ ಮಾಡತಕ್ಕಂತಹ ಈ ಪಾಯಸಕ್ಕೆ ಇದೆಲ್ಲವನ್ನು ಹಾಕಬೇಕು. ಅದರಿಂದ ಏನು ಪ್ರಯೋಜನ ಕೇಳಿದರೆ, ಮೊಸರಿನಿಂದ ಇಂದ್ರಿಯಗಳು ಬಲಿಷ್ಠವಾಗ್ತದೆ, ಜೇನುತುಪ್ಪದಿಂದ ಆಯುಸ್ಸು ಅಭಿವೃದ್ಧಿ ಆಗ್ತದೆ, ಆಮೇಲೆ ತುಪ್ಪದಿಂದ ತೇಜಸ್ಸು ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದರು. ಈ ಅನ್ನಪ್ರಾಶನದಿಂದ ಏನು ಪ್ರಯೋಜನ ಕೇಳಿದರೆ, ಅನ್ನಾಶನಾತ್ ಮಾತೃಗರ್ಭಮಲಾಶಾತ್ ಅಪಿ ಶುದ್ಧ್ಯತಿ. ಅಂದರೆ ಮಾತೃಗರ್ಭದಲ್ಲಿ ಮಲಿನವಾದಂತಹ ಆಹಾರವನ್ನು ಸ್ವೀಕರಿಸಿದ್ದಲ್ಲಿ ಅದು ಶುದ್ಧಿಯಾಗ್ತದೆ ಅಂತ ಹೇಳಿದರು. ಮುಂದಿನ ಸಂಸ್ಕಾರವೇ ಕರ್ಣವೇಧನ ಅಂದರೆ ಕಿವಿಚುಚ್ಚುವುದು. ಈ ಕಿವಿಚುಚ್ಚುವುದರಿಂದ ಮೂರ್ಛೆ ರೋಗ ಮೊದಲಾದ ಅನಾರೋಗ್ಯವೆಲ್ಲವೂ ಕೂಡ ತೊಲಗುತ್ತದೆ. ಮಾತ್ರವಲ್ಲ, ಬುದ್ಧಿಶಕ್ತಿ ಕೂಡ ಚುರುಕಾಗ್ತದೆ ಅಂತ ಹೇಳ್ತಾರೆ. ಈ ಕರ್ಣಾಭರಣವನ್ನು ತೊಟ್ಟಾಗ ಮಗುವಿನ ಶೋಭೆ ಅಧಿಕವಾಗ್ತದೆ. ಅದಕ್ಕಾಗಿ ಕರ್ಣಕುಂಡಲವನ್ನು ಧರಿಸಬೇಕು ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಈಗ ಬಂಧು ಬಾಂಧವರೆಲ್ಲ ಅನ್ನಪ್ರಾಶನ ಮಾಡಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಮಗುವಿಗೆ ಕಲಶ ಸ್ನಾನವನ್ನು ಮಾಡಿಸ್ತಾ ಇದ್ದಾರೆ. ನೋಡಿ, ಸೋದರತ್ತೆ ಹಾಗೂ ಅಕ್ಕ ಇಲ್ಲಿ ಮಾಡಬೇಕು. ನೋಡಿ, ಅಕ್ಕ ಕಲಶ ಸ್ನಾನವನ್ನು ಮಾಡಿಸ್ತಾ ಇದ್ದಾಳೆ.
ಇಲ್ಲಿ ನೋಡಿ ಮಂತ್ರಾಕ್ಷತೆ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಬಂಧು ಬಾಂಧವರೆಲ್ಲ ಮಗುವಿಗೆ ಉಡುಗೊರೆಯನ್ನು ಕೊಟ್ಟು ಆಶೀರ್ವದಿಸ್ತಾ ಇದ್ದಾರೆ. ನೋಡ್ಬೋದು ನೀವು. ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ಮಗುವಿಗೆ ಉಡುಗೊರೆಯನ್ನು ಕೊಟ್ಟು ಆಶೀರ್ವಾದ ಮಾಡಿ ಹೋಗ್ತಾರೆ.
ನೋಡಿ, ಈಗ ಮಗುವಿನ ಸೋದರತ್ತೆ ಮತ್ತು ಅಕ್ಕ ಮಗುವಿಗೆ ಆರತಿಯನ್ನು ಎತ್ತುತ್ತಾ ಇದ್ದಾರೆ ನೋಡಿ. ನೋಡಿದ್ರಲ್ಲ, ನಮ್ಮ ವಸಿಷ್ಠ ರಾಮನ ನಾಮಕರಣ ಅನ್ನಪ್ರಾಶನ ಅಲ್ಲ. ನಿಮಗೂ ಸಂತೋಷ ಆಗಿರ್ಬೋದು ಅಂತ ಭಾವಿಸ್ತೇನೆ. ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ವಸಿಷ್ಠ ರಾಮನ ಮೇಲೆ ಇರಲಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರಗಳು.